ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ನೋಡ್ತೀವಿ ಅಂದ್ರೆ ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ VFD ಬಗ್ಗೆ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಲಾಸ್ಟ್ ಗಂಟ ಫುಲ್ ಆಗಿ ನೋಡಿ ಫ್ರೆಂಡ್ಸ್, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋವನ್ನು ಲೈಕ್ ಕೊಡಿ, ಹಾಗೂ ನೀವು ನಮ್ಮ ಚಾನಲ್ನಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಈ ವಿಡಿಯೋಗಳಿಗಿರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಗ ಮಾತ್ರ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ಗೆ ಬರುತ್ತೆ. ಸೊ ಇವಾಗ VFD ಯಾವ ರೀತಿ ವರ್ಕ್ ಆಗುತ್ತೆ, ಸೊ ಇದು ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಸೊ ನಮ್ಮ ಚಾನಲ್ ನಲ್ಲಿ ತುಂಬಾ ಜನ ಕಮೆಂಟ್ ಮಾಡ್ತಿರೋದು VFD ಬಗ್ಗೆ ವಿಡಿಯೋ ಮಾಡಿ ಬ್ರೋ ಅಂತ. ಸೊ ಅದೇನೋ ಗೊತ್ತಿಲ್ಲ, VFD ಬಗ್ಗೆ ತುಂಬಾ ಜನ ತಿಳ್ಕೋಬೇಕು ಅಂತ ಆಸೆ ಇದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ. ಸೊ ತುಂಬಾ ಜನಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಸೊ VFD ಬಗ್ಗೆ ಕನ್ನಡದಲ್ಲಿ ಫಸ್ಟ್ ಟೈಮ್ ತಿಳ್ಕೊತಾರೆ, ಅಂದ್ರೆ ಈ VFD ವಿಷಯಗಳ ಬಗ್ಗೆ ಫಸ್ಟ್ ಟೈಮ್ ತಿಳ್ಕೊತಿರ್ತಾರೆ. ಸೊ ಶೇರ್ ಮಾಡಿ ಫ್ರೆಂಡ್ಸ್ ಆದಷ್ಟು. ಸೊ VFD ಅಂದ್ರೆ ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್. ಸೊ ಇದು ನಿಮಗೂ ಗೊತ್ತು ಅಂತ ನನಗೂ ಕೂಡ ಗೊತ್ತು. ಸೊ VFD ಅಂದ್ರೆ ಫಿಕ್ಸ್ಡ್ ವೋಲ್ಟೇಜ್ ಮತ್ತೆ ಫ್ರೀಕ್ವೆನ್ಸಿನ ವೇರಿಯಬಲ್ ಫ್ರೀಕ್ವೆನ್ಸಿ ಮತ್ತೆ ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡಿ ಒಂದು ಮೋಟಾರ್ ನ ಸ್ಪೀಡ್ ನ ಕಂಟ್ರೋಲ್ ಮಾಡುವಂತಹ ಎಲೆಕ್ಟ್ರಾನಿಕ್ ಸಾಧನವೇ VFD. ದಟ್ ಮೀನ್ಸ್ ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ ಅಂತ ಫ್ರೆಂಡ್ಸ್. ಸೊ ಈ VFD ಗಳನ್ನ ಹೇಗೆ ಯೂಸ್ ಮಾಡ್ತಾರೆ ಅಂದ್ರೆ ಫ್ರೆಂಡ್ಸ್, ಒಂದು ಮೋಟಾರ್ ನ ಸ್ಪೀಡ್ ನ ಕಂಟ್ರೋಲ್ ಮಾಡಲು ಮತ್ತೆ ಒಂದು ಮೋಟಾರ್ ನ ಪ್ರೊಟೆಕ್ಷನ್ ಮಾಡಲು ಈ VFD ನ ಇಂಡಸ್ಟ್ರಿಗಳಲ್ಲಿ ಮತ್ತೆ ಫ್ಯಾಕ್ಟರೀಸ್ ಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಒಂದು ಮೋಟಾರ್ ನ ಸ್ಪೀಡ್ ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಫ್ರೆಂಡ್ಸ್, ಒಂದು ಫಾರ್ಮುಲಾ ಇದೆ, NS = 120F/P ಅಂತ. ಸೊ ಒಂದು ಮೋಟರ್ ನ ಸ್ಪೀಡ್ ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಆ ಮೋಟರ್ ನ ಇನ್ಸೈಡ್ ನಲ್ಲಿ ಇರುವಂತಹ ಪೋಲ್, ಸೊ ಇದು ಫ್ರೆಂಡ್ಸ್ ಪೋಲ್ ನ ಕಮ್ಮಿ ಮಾಡಬೇಕು ಅಥವಾ ಜಾಸ್ತಿ ಮಾಡಬೇಕು. ಅಂದ್ರೆ ಪೋಲ್ ಕಮ್ಮಿ ಮಾಡಿದ್ರೆ ಸ್ಪೀಡ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್, ಆ ಪೋಲ್ ಜಾಸ್ತಿ ಇದ್ರೆ ಸ್ಪೀಡ್ ಸ್ವಲ್ಪ ಕಡಿಮೆ ಇರುತ್ತೆ. ಇದೇ ಫ್ರೆಂಡ್ಸ್ ಪೋಲ್. ಅಥವಾ ಫ್ರೀಕ್ವೆನ್ಸಿನ ಕಮ್ಮಿ ಮಾಡಬೇಕು ಅಥವಾ ಜಾಸ್ತಿ ಮಾಡಬೇಕು ಫ್ರೆಂಡ್ಸ್. ಸೊ ಈ ಮೂಲಕ ಒಂದು ಮೋಟರ್ ನ ಸ್ಪೀಡ್ ನ ಕಂಟ್ರೋಲ್ ಮಾಡಬಹುದು ಫ್ರೆಂಡ್ಸ್. ಹಂಗಂದ್ರೆ ಬಿಗ್ಗೆಸ್ಟ್ ಮೋಟರ್ ಗಳಿಗೆ ಸ್ಪೀಡ್ ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಕಂಟ್ರೋಲ್ ಮಾಡಿದ್ರೆ ಪೋಲ್ಸ್ ಗಳ, ಫಾರ್ ಎಕ್ಸಾಂಪಲ್ ಮಿಕ್ಸಿಲಿ ಐತಲ್ಲ ಫ್ರೆಂಡ್ಸ್, ಅಲ್ಲಿ ಪೋಲ್ ಗಳನ್ನ ಕಮ್ಮಿ ಮಾಡ್ತೀವಿ ಜಾಸ್ತಿ ಮಾಡ್ತೀವಿ. ಹಂಗಂದ್ರೆ ವೈಂಡಿಂಗ್ ನ ರೊಟೇಟಿಂಗ್ ಸ್ವಿಚ್ ನ ಮುಖಾಂತರ ಕಮ್ಮಿ ಮಾಡಿ ಜಾಸ್ತಿ ಮಾಡಿ ಸ್ಪೀಡ್ ನ ಕಂಟ್ರೋಲ್ ಮಾಡ್ತೀವಿ. ಮತ್ತೆ ಸ್ಪ್ಯಾನ್ ನಲ್ಲಿ ಕೂಡ ಹಂಗೆ ರೆಗ್ಯುಲೇಟರ್ ನ ಯೂಸ್ ಮಾಡಿ ನಾವು ಸ್ಪೀಡ್ ನ ಕಮ್ಮಿ ಮಾಡ್ತೀವಿ. ಆದ್ರೆ ಬಿಗ್ಗೆಸ್ಟ್ ಇಂಡಸ್ಟ್ರಿಗಳಲ್ಲಿ ಇರುವಂತಹ ಮೋಟರ್ಸ್ ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ಒಂದು ರೀಸನ್ ಗೋಸ್ಕರ VFD ನ ಯೂಸ್ ಮಾಡ್ತೀವಿ. ಸೊ ಇವಾಗ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಒಂದು VFD ಇನ್ಸೈಡ್ ನಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ಫ್ರೆಂಡ್ಸ್, ಮೇನ್ ಆಗಿ ಒಂದು 3 ಪಾರ್ಟ್ ಐತೆ. ಫಸ್ಟ್ ಬಂದು ಇನ್ಪುಟ್ ಕನ್ವರ್ಟರ್ ಅಂತ, ಮತ್ತೆ DC ಬಸ್ ಇರುತ್ತೆ, ಮತ್ತೆ ಔಟ್ಪುಟ್ ಇನ್ವರ್ಟರ್, ಅದ್ ಬಿಟ್ರೆ ಮತ್ತೆ ಕಂಟ್ರೋಲ್ ಸಿಸ್ಟಮ್ ಅಂತ ಒಂದಿರುತ್ತೆ. ಸೊ ಅದು ಮೋಟರ್ ಸೈಡ್ ಬರುತ್ತೆ ಫ್ರೆಂಡ್ಸ್. ಸೊ ಮೇನ್ ಆಗಿ 3 ಪಾರ್ಟ್ ಇರುತ್ತೆ VFD ಇನ್ಸೈಡ್ ನಲ್ಲೇ. ಇದು ಫ್ರೆಂಡ್ಸ್ ಫಸ್ಟ್ ಆಪ್ಷನ್ ಬಂದು ಕನ್ವರ್ಟರ್. ಸೊ ಈ ಕನ್ವರ್ಟರ್ ನಲ್ಲಿ ಬ್ರಿಡ್ಜ್ ಡಯೋಡ್ ಅಂತ ಇರುತ್ತೆ. ಕನ್ವರ್ಟರ್ ಗೆ ನಾವು ಇನ್ಪುಟ್ ಸಪ್ಲೈ ಆಗಿ 3 ಫೇಸ್ ಸಪ್ಲೈನ ಕೊಡ್ತೀವಿ. ಸೊ ಇಲ್ಲಿ ಏನಿರುತ್ತೆ ಅಂದ್ರೆ ಡಯೋಡ್, ದಟ್ ಮೀನ್ಸ್ ಬ್ರಿಡ್ಜ್ ರೆಕ್ಟಿಫೈರ್ ಇರುತ್ತೆ. ಸೊ ಅದೇನ್ ಮಾಡುತ್ತೆ ಅಂದ್ರೆ ಇನ್ಪುಟ್ ಕೊಡುವಂತಹ ಸಪ್ಲೈ AC ಸಪ್ಲೈ ಆಗಿರುತ್ತೆ, ಅದನ್ನ DC ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಬ್ರಿಡ್ಜ್ ರೆಕ್ಟಿಫೈರ್ ನ ಮುಖಾಂತರ AC ನ DC ಗೆ ಕನ್ವರ್ಟ್ ಮಾಡುತ್ತೆ. ಸೊ ಪ್ಯೂರ್ DC ಆಗಿ ಕನ್ವರ್ಟ್ ಮಾಡಲು ಇಲ್ಲಿ ಕೆಪಾಸಿಟರ್ ಮತ್ತೆ ಇಂಡಕ್ಟರ್ ನ ಜಾಸ್ತಿ ಯೂಸ್ ಮಾಡ್ತೀವಿ. ಎಲೆಕ್ಟ್ರಾನಿಕ್ಸ್ ನಲ್ಲಿ ಕೆಪಾಸಿಟರ್ ಬಂದು ಫಿಲ್ಟರ್ ಆಗಿ ವರ್ಕ್ ಆಗುತ್ತೆ. ಸೊ ಮತ್ತೆ ಕರೆಂಟ್ ನ ಲಿಮಿಟ್ ಮಾಡಲು ಇಂಡಕ್ಟರ್ ನ ಇಲ್ಲಿ ಯೂಸ್ ಮಾಡ್ತಾ ಇದೀವಿ. ಸೊ ಕೆಪಾಸಿಟರ್ ನ ಫಿಲ್ಟರ್ ಮಾಡಕ್ಕೆ. ಸೊ ಆವಾಗ ಪ್ಯೂರ್ DC ಆಗಿ ಕನ್ವರ್ಟ್ ಮಾಡುತ್ತೆ. ಮತ್ತೆ ಆ ಪ್ಯೂರ್ DC ನ ಔಟ್ಪುಟ್ ಇನ್ವರ್ಟರ್. ಸೊ ಈ ಇನ್ವರ್ಟರ್ ಪಾರ್ಟ್ ನಲ್ಲಿ IGBT ಮತ್ತೆ GOT ಅಥವಾ SCR ಪಾರ್ಟ್ ಇರುತ್ತೆ. SCR ಆಲ್ಮೋಸ್ಟ್ ನೋಡಿರ್ತೀವಿ, GTO ನೋಡಿರ್ತೀರಿ, IGBT ನೀವು ಕೂಡ ನೋಡಿರ್ತೀರಿ. ಇದೇನ್ ಮಾಡುತ್ತೆ ಅಂದ್ರೆ DC ಸಪ್ಲೈನ ಮತ್ತೆ AC ಸಪ್ಲೈ ಆಗಿ ಕನ್ವರ್ಟ್ ಮಾಡುತ್ತೆ ಫ್ರೆಂಡ್ಸ್. ಸೊ ಕನ್ವರ್ಟ್ ಮಾಡಿ ಮತ್ತೆ ಮೋಟರ್ಗೆ ಕೊಡ್ತೀವಿ. ಸೊ ಅಲ್ಲಿ ಕಂಟ್ರೋಲ್ ಸಿಸ್ಟಮ್ ಅಂತ ಇರುತ್ತೆ. ಸೊ ಅಲ್ಲಿ ಕಂಟ್ರೋಲ್ ಸಿಸ್ಟಮ್ ಮತ್ತೆ ಈ ಇನ್ವರ್ಟರ್ ಮಧ್ಯದಲ್ಲಿ ಫೀಡ್ಬ್ಯಾಕ್ ಹೊಂದಿರುತ್ತೆ ಫ್ರೆಂಡ್ಸ್. ಸೊ ಫಾರ್ ಎಕ್ಸಾಂಪಲ್ ಈ ಮೋಟರ್ ನ ಸ್ಪೀಡ್ ಬಂದು ಜಾಸ್ತಿ ಇದ್ರೆ ಆ ಫೀಡ್ಬ್ಯಾಕ್ ಸಿಸ್ಟಮ್ ಬಂದು ಅಬ್ಸರ್ವ್ ಮಾಡಿ ಮತ್ತೆ ಈ ಇನ್ವರ್ಟರ್ ಗೆ ಕಳಿಸುತ್ತೆ. ಸೊ ಈ ಇನ್ವರ್ಟರ್ ಬಂದು ಮತ್ತೆ ಆ ಸ್ಪೀಡ್ ನ ಕಂಟ್ರೋಲ್ ಮಾಡಿ ಮತ್ತೆ ಮೋಟರ್ ಗೆ ಸೆಂಡ್ ಮಾಡುತ್ತೆ ಪವರ್ ನ. ಸೊ ಇದೇ ರೀತಿ ಫ್ರೆಂಡ್ಸ್ ಒಂದು VFD ವರ್ಕ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಡೌಟ್ ಬಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನೆಲ್ ನಲ್ಲಿ ಎಲೆಕ್ಟ್ರಿಕಲ್ ಸಂಬಂಧಪಟ್ಟ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀವಿ. ನಿಮಗೆ ಯಾವುದಾದ್ರೂ ಎಲೆಕ್ಟ್ರಿಕಲ್ ವಿಷಯದ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾವು ಆ ವಿಷಯದ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ನೀವು ನಮ್ಮ ಚಾನಲ್ ನಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಈ ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿಕೊಂಡು ಮೇಲ್ಗಡೆ ಆಲ್ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿದ್ರೆ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ ಗೆ ಬರುತ್ತೆ.